ಎಂಟ್ರಿ ಕೊಟ್ಟಿದೆ, ಕದನ ವಿರಾಮ ಘೋಷಣೆ ಮಾಡಲಾಗಿದೆ ಅಂತ ಅಮೆರಿಕಾನೇ ಸ್ವತಃ ಪ್ರಸ್ತಾಪ ಮಾಡ್ತಾ ಇದೆ. ಅಲ್ಲಿಗೆ ಅಮೆರಿಕ ಮತ್ತೆ ಎಲ್ಲಿಯೂ ಕೂಡ ಮಧ್ಯ ಪ್ರವೇಶ ಮಾಡಿ ನನ್ನಿಂದಲೇ ಶಾಂತಿ ಒಪ್ಪಂದ ಆಯಿತು ಅಂತ ಹೇಳ್ತಾ ಇದೆಯಾ? ಈ ಪ್ರಶ್ನೆ ಇದೆ. ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸುವ ಒಪ್ಪಂದ ಆಕೆ ಇಲ್ಲ. ಮೊದಲು ಯುದ್ಧ ಶುರು ಮಾಡಿದೆ ಇಸ್ರೇಲ್ ಯುದ್ಧ ನಿಲ್ಲಿಸಿದ್ರೆ ಮಾತ್ರ ನಮ್ಮ ದಾಳಿ ನಿಲ್ಲುತ್ತೆ. ಇಸ್ರೇಲ್ ಯುದ್ಧ ನಿಲ್ಲಿಸದೆ ಹೋದ್ರೆ ನಾವು ಕೂಡ ಮತ್ತೆ ದಾಳಿಯನ್ನ ಮುಂದುವರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಮೊದಲು ಟೆಹರಾನ್ ಮೇಲೆ ದಾಳಿಯನ್ನ ನಿಲ್ಲಿಸಬೇಕು ಅನ್ನುವಂತಹ ವಿಚಾರವನ್ನ ಇರಾನ್ ಪ್ರಸ್ತಾಪ ಮಾಡ್ತಾ ಇದೆ. ಸೊ ಅಮೆರಿಕ ಘೋಷಣೆ ಮಾಡಿರುವ ಕದನ ವಿರಾಮ, ಈ ಹೇಳಿಕೆ ಏನಿದೆಯಲ್ಲ, ಎರಡೂ ದೇಶಗಳು ಒಪ್ಕೊಂಡಿದೆ, ಕದನ ವಿರಾಮ ಘೋಷಣೆ ಆಯಿತು ಅನ್ನುವಂತಹ ವಿಚಾರವನ್ನ ಅಮೆರಿಕ ಹೇಳ್ತಾ ಇದೆಯಲ್ಲ, ಇದನ್ನ ಬಿಲ್ಕುಲ್ ಇರಾನ್ ಕೂಡ ಒಪ್ಕೊಳ್ತಾ ಇಲ್ಲ. ಇರಾನ್ ಕೂಡ ತಳ್ಳಿ ಹಾಕ್ತಾ ಇದೆ, ಇಲ್ಲ ಕದನ ವಿರಾಮ ಘೋಷಣೆ ಆಗಿಲ್ಲ, ಬದಲಾಗಿ ಇಸ್ರೇಲ್ ಮೊದಲು ಯುದ್ಧ ಪ್ರಾರಂಭ ಮಾಡಿರೋದ್ರಿಂದ ಅದೇ ಯುದ್ಧ ನಿಲ್ಲಿಸಬೇಕು ಅಂದಾಗ ಮಾತ್ರ ಈ ಯುದ್ಧ ನಿಲ್ಲುತ್ತೆ. ಪ್ರಮುಖವಾಗಿ ಬೇಡಿಕೆ ಏನು ಗೊತ್ತಾ ಇರಾನ್ದು? ಟೆಹರಾನ್ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆಯಲ್ಲ, ಅದನ್ನ ಮೊದಲು ನಿಲ್ಲಿಸಬೇಕು ಅಂದಾಗ ಮಾತ್ರ ನಾವು ಕೂಡ ಯುದ್ಧ ನಿಲ್ಲಿಸ್ತೀವಿ ಅನ್ನುವಂಥ ಸಂದೇಶವನ್ನ ಇರಾನ್ ಕೂಡ ಕೊಡ್ತಾ ಇದೆ. ಸೊ ಅಲ್ಲಿಗೆ ಇಸ್ರೇಲ್ನ ನಿಲುವೇನು ಅನ್ನೋದು ಪ್ರಶ್ನೆ. ಇರಾನ್ನಲ್ಲಿ ಈ ಅಣು ಬಾಂಬ್ಗಳ ತಯಾರಿಕೆ ಆಗ್ತಾ ಇದ್ದಂಥ ಘಟಕಗಳ ಮೇಲೆ ನೇರವಾಗಿ ದಾಳಿ ಆಗಿದೆ. ಮೋಸ್ಟ್ಲಿ ಎಲ್ಲವೂ ಬಹುತೇಕ ಅಣುಸ್ಥಾವರಗಳು ಧ್ವಂಸ ಆಗಿದೆ ಇರಾನ್ನಲ್ಲಿರೋದು. ಪ್ರಮುಖವಾಗಿ 3 ಅಣುಸ್ಥಾವರಗಳು, ಒಂದ್ ಕಡೆ ಅಮೆರಿಕ ಕೂಡ ಅಲ್ಲಿ ಅಟ್ಯಾಕ್ ಮಾಡಿ ದಾಳಿ ಮಾಡಿ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೆ. ಹಾಗಾಗಿ ಮತ್ತೆ ಇರಾನ್ ಚೇತರಿಸಿಕೊಳ್ಳೋದಕ್ಕೆ ಸಮಯ ಬೇಕು. ಆ ಕಾರಣಕ್ಕೆ ಕದನ ವಿರಾಮ ಘೋಷಣೆ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ.